ಡ್ಯಾಡಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ನಾನು ಮಾತಾಡಬೇಕಾಗಿತ್ತು. ಅದು, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನಾನು ಪ್ರೀತಿಸ್ತಾ ಇದ್ದೀನಿ. ಇವತ್ತು ಫೆಬ್ರವರಿ 13 ಮೆಸೇಜ್ ಮಾಡಿದ್ದೀನಿ. ಆ ಹುಡುಗಿಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ ಅಂದರೆ ನಾಳೆ ಫೆಬ್ರವರಿ 14 ಪ್ರಪೋಸ್ ಮಾಡ್ತೀನಿ. ಇಮಿಡಿಯೇಟೇ ಮದುವೆನೂ ಆಗ್ಬಿಡ್ತೀನಿ. ನಾನು ಲಾಸ್ಟ್ ಇಯರ್ ಫೆಬ್ರವರಿ 14 ಪ್ರಪೋಸ್ ಮಾಡಿ ಮದುವೆನೂ ಆಗ್ಬಿಟ್ಟಿದ್ದೀನಿ. ಏನೋ ನಿನಗೆ ಫೆಬ್ರವರಿ 14 ಅವಳನ್ನ ರಿಲೀಸ್ ಅಲ್ಲ, ಅವಳು ನಿನ್ಗೆ ತೋರ್ಸೋಣ, ಮನೆ ಕರ್ಕೊಂಬರೋಣ ಅಂತ ನಾನು ಕಾಯ್ತಿದ್ದೆ. ಏನು ಡ್ಯಾಡಿ, ಈ ವಯಸ್ಸಲ್ಲಿ ನೀನು... ನನಗೂ ಇಷ್ಟ ಇರಲಿಲ್ಲ ಕಣ. ಆದರೆ ನಿಮ್ಮಮ್ಮ ದಿನಾ ಕನಸಿನಲ್ಲಿ ಬಂದು ಇನ್ನು ಎಷ್ಟು ದಿವಸ ಅಂತ ಹೀಗೆ ಒಬ್ಬರೇ ಇರ್ತೀರಿ, ಅಲ್ಲ ಊಟಕ್ಕೆ ಎಲ್ಲದಕ್ಕೂ ಏನು ಮಾಡ್ಕೋತೀರಿ, ಇನ್ನೊಂದು ಮದುವೆ ಆಗಬಾರ್ದೆ ಅಂತ ಕೇಳ್ತಾನೇ ಇದ್ರು. ಅದಕ್ಕೆ ಅವಳಿಗೆ ಬೇಜಾರಾಗಬಾರ್ದಲ್ಲ ಅಂತ. ಅದೇನೋ ಅಂತಾರಲ್ಲ, ಹುಣಸೆ ಮರಕ್ಕೆ ವಯಸ್ಸಾದರೂ ಬೇಡ ಬಿಡು. ಸರಿ, ಹೌದು, ಆ ಹುಡುಗಿ ಅಲ್ಲ, ಆ ಆಂಟಿ, ಸಾರಿ, ಆ ಅಮ್ಮ ಇಟ್ಟು ಹೊಸ ಅಮ್ಮನ ಹೆಸರೇನು? ಅದು ಅದು ಪಕ್ಕದ ಮನೆ ನೀನು ಯಾವಾಗಲೂ ಪ್ರೀತಿಯಿಂದ ಪ್ರೇಮ ಆಂಟಿ ಅಂತ ಮಾತಾಡ್ತಿದ್ದಲ್ಲ, ಅವರೇ ಪ್ರೇಮ ಆಂಟಿ. ಪಕ್ಕದ ಮನೆ ಪ್ರೇಮ ಆಂಟಿನ? ಅಯ್ಯೋ ಡ್ಯಾಡಿ, ನಾನು ಪ್ರೀತಿಸಿದ್ದು ಪಕ್ಕದ ಮನೆ ಪ್ರೇಮ ಆಂಟಿ ಮಗಳನ್ನ. ಹೌದಾ? ಸಾರಿ ಕಣ, ಅನ್ಯಾಯವಾಗಿ ನಿನ್ನ ಲವ್ವರ್ನ ನಿನ್ನ ತಂಗಿ ಮಾಡಿಬಿಟ್ಟೆ.